ಚೆನ್ನಯ್ಯನ ಮನೆಯ ದಾಸನ ಮಗನು, ಕಕ್ಕಯ್ಯನ ಮನೆಯ ದಾಸಿಯ ಮಗಳು. ಇಬ್ಬರು ಹೊಲದಲ್ಲಿ ಬೆರಣಿಗೆ ಹೋಗಿ ಸಂಗವ ಮಾಡಿಹರು. ಅವರಿಬ್ಬರಿಗುಟ್ಟಿದ ಮಗನು ನಾನು, ಕೂಡಲ ಸಂಗಮ ದೇವಯ್ಯ. ಕೂಡಲ ಸಂಗಮ ದೇವಯ್ಯ. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣಿಂದೆತ ಸಂಬಂಧವಯ್ಯ. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣಿಂದೆತ್ತ ಸಂಬಂಧವಯ್ಯ. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ. ಬೆಟ್ಟದ ನಲ್ಲಿಕಾಯಿ ಸಮುದ್ರೊಳಗಣ ಉಪ್ಪು, ಎತ್ತಣಿಂದೆತ ಸಂಬಂಧವಯ್ಯ. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ. ಬೆಟ್ಟದ ನಲ್ಲಿಕಾಯಿ ಸಮುದ್ರೊಳಗಣ ಉಪ್ಪು, ಬೆಟ್ಟದ ನಲ್ಲಿಕಾಯಿ ಸಮುದ್ರೊಳಗಣ ಉಪ್ಪು, ಎತ್ತಣಿಂದೆತ್ತ ಸಂಬಂಧವಯ್ಯ. ಎತ್ತಣ ಮಾಮರ ಎತ್ತಣ ಕೋಗಿಲ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ. ಗುಹೇಶ್ವರ ಲಿಂಗೈಕ್ಯೆಯು ನಮಗೋ ಎತ್ತಣಿಂದೆತ ಸಂಬಂಧವಯ್ಯ. ಸಂಬಂಧವಯ್ಯ. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣಿಂದೆತ ಸಂಬಂಧವಯ್ಯ. ಎತ್ತಣ ಮಾಮರ ಎತ್ತಣ ಕೋಗಿಲೆ, 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 ಎತ್ತಣ ಮಾಮರ ಎತ್ತಣ ಕೋಗಿಲೆ. ಅರ್ಚನಾ ಮ್ಯಾಮ್. ಕೃಷ್ಣ ಅವರೇ, ತುಂಬ ಚಂದದ ವಚನವನ್ನು ಹೇಳಿದ್ರಿ. ಆ್ಯಕ್ಚುಲಿ ನಮಗೆ ಜೀವನದ ಪಾಠ ಕಲಿಬೇಕು ಅಂದರೆ ವಚನಗಳನ್ನು ಕೇಳಬೇಕು, ವಚನಗಳನ್ನು ಓದಬೇಕು.
ತತ್ವಪದಗಳನ್ನು ಓದಬೇಕು, ಮಂಕುತಿಮ್ಮನ ಕಗ್ಗವನ್ನು ಓದಬೇಕು, ಮುದ್ದುರಾಮನ ಪದಗಳನ್ನು ಓದಬೇಕು. ಅವೆಲ್ಲ ಸಾಧಾರಣ ಮನುಷ್ಯರಿಗೂ ಅರ್ಥ ಆಗೋ ರೀತಿಯಲ್ಲಿ ಬಹಳ ದೊಡ್ಡ ಮೆಸೇಜನ್ನು ಕೊಟ್ಟಿರ್ತಾರೆ. ತುಂಬ ಚೆನ್ನಾಗಿ ಹಾಡಿದ್ರಿ ನೀವು. ಅಷ್ಟೆಲ್ಲ ರೇಂಜಲ್ಲಿ ಹಾಡ್ತಾಯಿದ್ರು, ಅನಾಯಾಸವಾಗಿ ಏನು ಒಂದು ಚೂರು ಕಷ್ಟವಿಲ್ಲದೆ ತುಂಬ ಚೆನ್ನಾಗಿ ಹಾಡಿದ್ರಿ. ಬೆಟ್ಟದ ನಲ್ಲಿಕಾಯಿ ಸಮುದ್ರೊಳಗಾಣ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ ಎತ್ತಣ ಮಾಮರ ಎತ್ತಣ ಕೋಗಿಲ ಎತ್ತಣ ಮಾಮರ ಎತ್ತಣ ಕೆಲವು ಕಡೆ ಎರಡು ಇದರಲ್ಲಿ ಎರಡು ಬೇರೆ ಬೇರೆ ವಿಭಿನ್ನ ರಾಗಗಳ ಛಾಯೆ ಬರುತ್ತೆ. ಅದರಲ್ಲಿ ಎರಡನೇ ರಿಷಭ ಮೊದಲನೇ ರಿಷಭ ಬರುವಾಗ ಅಲ್ಲಿ ಕೆಲವು ಕಡೆ ಮಾತ್ರ ನಿಮ್ಗೆ ಸ್ವಲ್ಪ ಡೌಟ್ಫುಲ್ಲಾಗಿ ಇದ್ದಂಗೆ ಅನ್ನಿಸ್ತು. ಆಮೇಲೆ ಕೊನೆಯಲ್ಲಿ ಆಲಾಪ ಮಾಡಿದ್ರಲ್ಲ, ಆ ಆಲಾಪದಲ್ಲಿ ಬರುವ ಸಂಗತಿಗಳ ಜಾಗದಲ್ಲಿ ಇನ್ನೊಂದು ಚೂರು ಆ ಸಂಗತಿಗಳು ಒಂಚೂರು ತರದ ತರರದ ಅಲ್ಲೊಂದು ಚೂರು ಫ್ರೀ ಫ್ಲೋಯಿಂಗ್ ಇರಬಹುದು ಅಂತ ಕೆಮ್ಮು ಇದೆ. ಬಟ್ ಆಶ್ಚರ್ಯ, ನೀವು ಹಾಡುವಾಗ ಎಲ್ಲೂ ಕೆಮ್ಮು ಕಾಣಿಸ್ಕೊಳ್ಲಿಲ್ಲ. ಲಕ್ಕಿ ನೀವು, ಪುಣ್ಯಕ್ಕೆ ಹಾಡು ಮುಗಿದ್ಮೇಲೆ ಬರ್ತಾಯಿದೆ. ಆ ಸಂಗತಿಗಳು ಒಂಚೂರು ಫ್ರೀ ಫ್ಲೋಯಿಂಗು, ಮತ್ತು ಆ ಲಾಸ್ಟಲ್ಲಿ ಮಾತ್ರ ಸ್ವಲ್ಪ ಶಾರ್ಪ್ ಆಯಿತು ಆಲಾಪ್ ಮಾಡುವಾಗ. ಅದು ಬಿಟ್ಟರೆ ವೆರಿ ನೀಟ್ ಸಿಂಗಿಂಗ್, ಸೂಪರ್ಬ್ ಸಿಂಗಿಂಗ್. ದೇವ್ರು ಒಳ್ಳೇದು ಮಾಡಲಿ. ಮುನಿರಾಜು ಸರ್, 2 ವಚನಗಳನ್ನು ಒಂದು ಹಾಡಲ್ಲಿ ಹಾಡಿದ್ರಿ ಅಲ್ವಾ? ಒಂದು ಬಸವಣ್ಣವ್ರದ್ದು, ಇನ್ನೊಂದು ಅಲ್ಲಮಪ್ರಭು. 2 ವಚನಗಳನ್ನ ಹಾಡಿದ್ರಿ. ಒಬ್ಬರು ಅನುಭವ ಮಂಟಪದ ಅಧ್ಯಕ್ಷರು ಅಲ್ವಾ? ವಚನ ಕಮ್ಮಟ ಇತ್ತಲ್ಲ, ಅದು ಅದ್ಭುತವಾದಂಥ ಒಂದು ಕಲ್ಪನೆ. ಸಾಮಾಜಿಕ ಕ್ರಾಂತಿ ಅದೊಂದು. ಬರೀ ಸಾಮಾಜಿಕ ಕ್ರಾಂತಿ ಅಷ್ಟೇ ಅಲ್ಲ, ಅದು ಒಂದು ಸಾಹಿತ್ಯದಲ್ಲೂ ಕೂಡ ಕ್ರಾಂತಿ ಆಯಿತು. ಸಾಹಿತ್ಯ ಹಿಂದೆ ಇದ್ದಂಥ ಸಾಹಿತ್ಯ ಚಂಪು ಸಾಹಿತ್ಯ, ಗದ್ಯ ಪದ್ಯಗಳ ಮಿಶ್ರಣ ಇತ್ತು. ಅಲ್ಲಿ ಸ್ವಲ್ಪ ಸಾಮಾನ್ಯ ಜನರಿಗೆ ಅದನ್ನು ಓದ್ಕೊಳ್ಳೋದು ಕಷ್ಟ ಆಗ್ತಿತ್ತು ಅನ್ನೋದು ಒಂಥರ ಭಾವನೆ. ಅಂದರೆ ಎಲ್ಲ ಓದಿರೋರೇ ಆಗಿರಬೇಕಾಗಿತ್ತು, ಅದ್ರ ಬಗ್ಗೆ ಅಧ್ಯಯನ ಮಾಡಿದರೆ ಮಾತ್ರ ಅದನ್ನು ಓದಿ ತಿಳ್ಕೊಳ್ಳೋಕೆ ಸಾಧ್ಯ ಆಗ್ತಿತ್ತು. ಯಾಕೆಂದರೆ ಹಳಗನ್ನಡ ಸಾಹಿತ್ಯ ಉಕ್ಕಿನ ಕಡಲೆ ಅದು. ಹಾಗಾಗಿ ಒಂದು ಸಣ್ಣ ಬದಲಾವಣೆ ಏನಾಯಿತು ಅಂದರೆ, ವಚನ ಸಾಹಿತ್ಯದಲ್ಲಿ ಭಾಳ ಅತ್ಯಂತ ಸರಳೀಕರಣವಾಗಿ ಹೇಳುವಂಥ ಮಾತಿನ ರೀತಿನಲ್ಲಿ ಹೇಳೋಕ್ಕೆ ಶುರು ಮಾಡಿದ್ರು. ಏನು ನಾವು ಮಾತಾಡ್ತೀವೋ ಅದನ್ನೇ ವಚನದ ರೂಪದಲ್ಲಿ ಹೇಳಲಿಕ್ಕೆ ಶುರು ಮಾಡಿದ್ರು. ಅದೊಂದು ಅದ್ಭುತವಾದ ಕ್ರಾಂತಿ ನೋಡಿ. ಎಷ್ಟು ಸಿಂಪಲ್ ಆಗಿದೆ. ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲ್ಲ, ಎಲ್ಲಿಂದ ಎಲ್ಲಿಗೆ ಸಂಬಂಧಯ್ಯ ಅಲ್ವಾ? ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗೆ ಉಪ್ಪು, ಎಷ್ಟು ಮಾತಿದ್ದಂಗೆ ಇದೆ ಇದು. ಎಲ್ಲಿಂದ ಎಲ್ಲಿಗೆ ಸಂಬಂಧಯ್ಯ, ಎಷ್ಟು ಚೆನ್ನಾಗಿದೆ ಅಲ್ವಾ ಇದು. ಇದು ಒಂದು ಅಪರೂಪದ ಸನ್ನಿವೇಶ, 12ನೇ ಶತಮಾನ ಅಂಥ ಒಂದು ಅಪರೂಪದ ಹಾಡನ್ನು ತಗೊಂಡು ಅರ್ಚನಾ ಮ್ಯಾಮ್ ಹೇಳ್ದಂಗೆ 2 ರಾಗ ನೋಡಿ, 2 ವಚನ 2 ರಾಗ 2 ಥರದ್ದನ್ನು ಹಾಡಿದ್ರಿ. ಒಳ್ಳೆಯದಾಗಲಿ ನಿಮಗೆ. ವೇಮ್ಗಲ್ ಸರ್, ನನಗಂತೂ ನೀಟ್ ಸಿಂಗಿಂಗ್ ಅಪ್ಪ, ತುಂಬ ಚೆನ್ನಾಗಿತ್ತು ಕೇಳಲಿಕ್ಕೆ. 2 ಕಿವಿನೂ ತುಂಬ ಮುದುಗೊಂಡು, ಯಾಕಂದರೆ ಸಣ್ಣ ಸಣ್ಣ ಇದು ನನಗೆ ಮೇಡಮ್ ಹೇಳಿದ ಮೇಲೆ ಗೊತ್ತಾಯ್ತು. ಬಿಟ್ಟರೆ ಇಡೀ ಒಟ್ಟಾರೆ ನಿನ್ನ ಹಾಡು ಒಂದು ಲೋಕಕ್ಕೆ ಕರ್ಕೊಂಡೋಯ್ತು. ತುಂಬ ಚೆನ್ನಾಗಿ ಪ್ರಸ್ತುತಿ ಮಾಡಿದ್ರಿ. ಇಂಥ ವಚನಗಳು ಕೇಳೋ ಮುಖಾಂತರ ನಮಗೂ ಒಂದಷ್ಟು ಏನು ನಾಲೆಡ್ಜ್ ಗಳಿಸ್ಬೋದು ಅಂತಕ್ಕಂಥದ್ದು, ಅಥವಾ ಎಲ್ರಿಗೂ ಅಷ್ಟೇ ವಚನಗಳು ಕೇಳೋ ಮುಖಾಂತರ ಬದಲಾವಣೆಗಳು ಜೀವನದಲ್ಲಿ ಮಾಡ್ಕೋಬೋದು ಅನ್ನೋ ಒಂದು ಸಂದೇಶವನ್ನು ಈ ವಚನದ ಮುಖಾಂತರ ನೀವು ತಿಳಿಸಿದ್ರಿ. ಆಲ್ ದ ಬೆಸ್ಟ್.